ಸರ್ಕಾರದಿಂದ ಈ ಬಾರಿ ಹೆಚ್ಚಿನ ಅನುದಾನ ಸಿಗುವ ನಿರೀಕ್ಷೆಯಿದ್ದು, ಮಡಿಕೇರಿ ದಸರಾ ಜನೋತ್ಸವವನ್ನು ವೈಭವದಿಂದಲೇ ಆಚರಿಸುವ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕೊಡಗಿನ ಇಬ್ಬರು ಶಾಸಕರು ಅಭಯ ನೀಡಿದ್ದಾರೆ. ಶನಿವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸಚಿವ ಬೋಸರಾಜ್ ಅಧ್ಯಕ್ಷತೆಯಲ್ಲಿ ನಡೆದ ಪ್ರಥಮ ಪೂರ್ವಭಾವಿ ಸಭೆಯಲ್ಲಿ ಸಿದ್ಧತೆಗಳ ಬಗ್ಗೆ ಚರ್ಚೆ, ಸಲಹೆ, ಸೂಚನೆಗಳ ವಿನಿಮಯವಾಯಿತು. ಮುಖ್ಯವಾಗಿ ರಸ್ತೆಗಳ ದುರಸ್ತಿ, ಮಂಟಪಗಳ ಅನುದಾನ, ವೇದಿಕೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಧ್ವನಿವರ್ಧಕ ಬಳಕೆ ಇತ್ಯಾದಿಗಳ ಬಗ್ಗೆ ಸಚಿವರು ಸಮಾಲೋಚನೆ ನಡೆಸಿದರು. ಕಳೆದ ಬಾರಿಗಿಂತ ಆಕರ್ಷಕವಾಗಿ ಉತ್ಸವ ಆಚರಣೆ ಸಿದ್ಧತೆ ನಡೆದಿದ್ದು, ಈಗಾಗಲೇ ಉಪ ಸಮಿತಿಗಳ ಸಭೆ ಕರೆದು ಚರ್ಚಿಸಲಾಗಿದೆ ಎಂದು ದಸರಾ ಸಮಿತಿ ಅಧ್ಯಕ್ಷರು ಆಗಿರುವ ಜಿಲ್ಲಾಧಿಕಾರಿ ವೆಂಕಟರಾಜ್ ಹೇಳಿದರು. ಉತ್ಸವಕ್ಕೆ ಹೆಚ್ಚಿನ ಅನುದಾನಕ್ಕಾಗಿ ಶಾಸಕರೊಂದಿಗೆ ಸಿಎಂ ಭೇಟಿ ಮಾಡಲಾಗಿದ್ದು, ಮುಂದಿನ 2-3 ದಿನಗಳಲ್ಲಿ ಅನುದಾನ ಸಿಗುವ ನಿರೀಕ್ಷೆ ಇದೆ ಎಂದು ಸಚಿವ ಬೋಸರಾಜ್ ಹೇಳಿದರು. ಸರ್ಕಾರದಿಂದ ಏನು ಅನುದಾನ ಬೇಕು, ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ನಾನು ಇಬ್ಬರು ಶಾಸಕರಿಂದ ಗಮನ ತಗೊಂಡಿದ್ವಿ. ಇನ್ನು 2-3 ದಿನದಲ್ಲಿ ನಮಗೆ ಏನು ಅನುದಾನ ಸಿಗ್ತಂಬುದು ಮಾಹಿತಿ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಬರ್ತದೆ. ತಕ್ಷಣ ಬಿಡುಗಡೆ ಮಾಡಬೇಕು. ಗಾಂಧಿ ಮೈದಾನದಲ್ಲಿ ಶಾಶ್ವತ ವೇದಿಕೆ ನಿರ್ಮಾಣಕ್ಕೆ ಸತೀಶ್ ಪೈ ಸಲಹೆ ನೀಡಿದರೆ, ರಸ್ತೆಗಳ ದುರಸ್ತಿಗೆ ವಿಶೇಷ ಅನುದಾನ ಬೇಕು ಎಂದು ಕೆಎಸ್ ರಮೇಶ್ ಬೇಡಿಕೆ ಇಟ್ಟರು. ದಶಮಂಟಪಗಳ ದೇಣಿಗೆ ಸಂಗ್ರಹಕ್ಕೆ ತೊಂದರೆಯಾಗುತ್ತಿರುವುದರಿಂದ ದಸರಾ ಸಮಿತಿಯು ಸಾರ್ವಜನಿಕರಿಂದ ದೇಣಿಗೆ ಸಂಗ್ರಹಿಸಬಾರದು ಎಂದು ಮಹೇಶ್ ಜೈನಿ ಹೇಳಿದರು. ದಸರಾ ಸಮಿತಿಗೆ ಸರ್ಕಾರದಿಂದ ಹೆಚ್ಚಿನ ಅನುದಾನ ನೀಡುವಂತೆ ಕೋರಿದರು. ಶೋಭಾಯಾತ್ರೆಯ ಮರುದಿನ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಗಮನ ಹರಿಸಬೇಕೆಂದು ದಶಮಂಟಪ ಸಮಿತಿ ಅಧ್ಯಕ್ಷ ಜಗದೀಶ್ ಮನವಿ ಮಾಡಿದರು. ರಸ್ತೆ ಸಮಸ್ಯೆ, ಬೀದಿ ನಾಯಿಗಳ ಹಾವಳಿ, ಅನುದಾನ ಹೆಚ್ಚಳ, ಶೌಚಾಲಯ ವ್ಯವಸ್ಥೆಗಳ ಬಗ್ಗೆ ಅರುಣ್ ಶೆಟ್ಟಿ, ಪ್ರಕಾಶ್ ಆಚಾರ್ಯ, ಬಿಎಂ ರಾಜೇಶ್ ಗಮನ ಸೆಳೆದರು. ತುಲಾ ಸಂಕ್ರಮಣವು ಸಮೀಪದಲ್ಲಿ ಇರುವುದರಿಂದ ಜಿಲ್ಲೆಯ ಪ್ರಮುಖ ರಸ್ತೆಗಳ ದುರಸ್ತಿಯ ಜೊತೆಗೆ ರಸ್ತೆ ಬದಿಯ ಕುರುಚಲು ಕಾಡುಗಳಿಗೂ ಮುಕ್ತಿ ನೀಡಬೇಕೆಂದು ಎಂಬಿ ದೇವಯ್ಯ ಹೇಳಿದರು. ಜೊತೆಗೆ ಅನುದಾನ ಶೀಘ್ರ ಬಿಡುಗಡೆಯಾಗುವಂತೆ ನಿಯಮ ಸರಳೀಕರಣ ಮಾಡುವಂತೆ ಕೋರಿದರು. ಅನುದಾನದ ಕೊರತೆಯಿಂದಾಗಿ ಕಲಾವಿದರಿಗೆ ಕಡಿಮೆ ಸಂಭಾವನೆ ನೀಡಲಾಗುತ್ತಿದ್ದು, ಜೊತೆಗೆ ಶಾಶ್ವತ ವೇದಿಕೆ ನಿರ್ಮಿಸಬೇಕೆಂದು ನಿರ್ಗಮಿತ ಅಧ್ಯಕ್ಷೆ ಅನಿತಾ ಪೂವಯ್ಯ ಸಲಹೆ ನೀಡಿದರು. ಸಾಂಸ್ಕೃತಿಕ ಸಮಿತಿ ಸಿದ್ಧತೆಗಳ ಬಗ್ಗೆ ಅನಿಲ್ ಎಚ್ಟಿ ಮಾಹಿತಿ ನೀಡಿದರು. ಈ ಬಾರಿ ಶಾಸಕರ ಸಲಹೆಯ ಮೇರೆಗೆ ಕೃಷಿ ದಸರಾ ಹಮ್ಮಿಕೊಳ್ಳಲಾಗಿದೆ ಎಂದರು. ಪ್ರತಿ ಬಾರಿ ಏನಾಗ್ತದೆ ಅಂತಂದರೆ, ಮಡಿಕೇರಿ ದಸರಾದಲ್ಲಿ ಮೈಸೂರು ದಸರಾ ಅಷ್ಟೇ ಪ್ರಖ್ಯಾತಿ ಹೊಂದಿದೆ. ಪ್ರತಿ ಸಾರಿ ನಮ್ಮ ವೇದಿಕೆಯನ್ನು ನೀವು ಗಮನದಲ್ಲಿರ್ಬೋದು. ಈಗಾಗಲೇ ಅದಕ್ಕೆ ಮುಂಚಾವಣಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ನಮ್ಮದು 35ರಿಂದ 36 ಲಕ್ಷ ಆ ಸ್ಟೇಜಿಗೆ ಹೋಗ್ತಾ ಉಂಟು. ಅಂತಂದರೆ ಸ್ಟೇಜ್ ಖರ್ಚಿಂದ ನೀವು ಕೊಟ್ಟಿದ್ದರಲ್ಲಿ 1 ಕೋಟಿ ಕೊಟ್ಟರೆ 36 ಲಕ್ಷ 40% ಇಲ್ಲದೆ ಆ ವೇದಿಕೆಗೆ ಹೋಗ್ತಾ ಉಂಟು. ದಯವಿಟ್ಟು ಕಳ್ಸಾಲಿ ನೀವು ಅಲ್ಲೇ ವೇದಿಕೆಯಲ್ಲಿ ಪ್ರಾಮಿಸ್ ಮಾಡಿದರೆ ಅದಕ್ಕೊಂದು ವ್ಯವಸ್ಥೆ ಮಾಡ್ತೀವಿ, ಈ 35 ಲಕ್ಷ ಉಳಿಸೋದು ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದೀರಿ. ಈಗ ಪುನಃ ನಾನು ನೆನಪು ಮಾಡ್ತಾ ಇದ್ದೀನಿ, ದಸರಾ ದುಡ್ಡು ಅಂತಂದರೆ ನಾವೆಲ್ಲ ಕರೆಕ್ಟಾಗಿ ಇದನ್ನು ಮಾಡಿದ್ವಿ, ವಿನಿಯೋಗ ಮಾಡಿದ್ರೆ ಆಗ್ತದೆ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಆ ಲಕ್ಷಾಂತರ ಜನಕ್ಕೆ ಅನುಕೂಲ ಆಗೋಗೆ ನಾವು ಕಾರ್ಯಕ್ರಮವನ್ನು ಅಳವಡಿಸಿಕೊಂಡು ಈವರೆಗೆ ಬಂದಿದ್ದೀವಿ. ಇನ್ನು ಮುಂದಕ್ಕೂ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಮಾಡಿಕೊಡಬೇಕು ಅಂತೇಳಿ ನಮ್ಮ ಆಡಳಿತಾಧಿಕಾರಿಗಳು ಮತ್ತು ನಮ್ಮ ಕಾರ್ಯಾಧ್ಯಕ್ಷರುಗಳು ಮತ್ತು ನಮ್ಮ ಸಮಿತಿಯವರು ತೀರ್ಮಾನ ಈಗಾಗಲೇ ಆಯಾ ಏನು ಸಮಿತಿಗಳಿದೆ ಆ ಸಮಿತಿಗಳನ್ನು ಮಾಡ್ಕೊಂಡು ಬಂದಿದೆ. ಆದರೆ ಇವತ್ತು 1 ಕೋಟಿ ಯಾವುದೇ ಕಾರಣಕ್ಕೂ ಸಾಧು ಸರ್. ದಯಮಾಡಿ 2 ಕೋಟಿಯಾದರೂ ನಮಗೆ ಅನುದಾನ ಕೊಡಬೇಕು. ಜೊತೆಗೆ ಐತಿಹಾಸಿಕ ಮಡಿಕೇರಿ ದಸರಾಕ್ಕೆ ತನ್ನದೇ ಆದಂಥ ಒಂದು ಇತಿಹಾಸ ಇದೆ. 4 ಶಕ್ತಿ ದೇವತೆಗಳ ಕರಗದ ಪ್ರಾರಂಭದ ಜೊತೆ ಈ ಮಡಿಕೇರಿ ನಗರದ ದಸರಾ ಸಮಿತಿಯಿಂದ ದಸರಾವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. 10 ಮಂಟಪಗಳು, 4 ಶಕ್ತಿ ದೇವತೆಗಳ ಕರಗಗಳು ಈ ದಸರಾದ ಪ್ರಮುಖ ಆಕರ್ಷಣೆ. ಕಳೆದ ವರ್ಷ ತಾವು ಹೊಸಬರಾಗಿದ್ರಿ, ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಹೊಸಬರಾಗಿದ್ದರು. ಕಳೆದ ಬಾರಿ ನೀವು ದಸರಾದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ಆ ಒಂದು ದಸರಾ ಸಮಿತಿಯ ಎಲ್ಲ ಕಾರ್ಯಕ್ರಮಗಳನ್ನು ಪ್ರತ್ಯಕ್ಷವಾಗಿ ವೀಕ್ಷಣೆ ಮಾಡಿದೆ. ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಈಗ ರಮೇಶ್ ಅವರು ಹೇಳಿದಾಗೆ ಸರ್ಕಾರದಿಂದಲೇ ಹೆಚ್ಚಿನ ಅನುದಾನವನ್ನು ತರಬೇಕು. ಆ ಮೂಲಕ ಸರ್ಕಾರದ ಹಣದಲ್ಲೇ ದಸರಾ ಮಾಡಬೇಕು. ಮತ್ತೆ ದಸರಾ ಮಡಿಕೇರಿ ನಗರ ದಸರಾ ಸಮಿತಿಯು ಯಾವುದೇ ಸಾರ್ವಜನಿಕ ವಂತಿಗೆಯನ್ನು ಕಲೆಕ್ಷನ್ ಮಾಡಬಾರ್ದು ಸರ್. ಇದರಿಂದ 10 ಮಂಟಪಗಳಿಗೆ ಕೂಡ ತೊಂದರೆ ಆಗ್ತದೆ. ವಿಜಯದಶಮಿಯನ್ನು ನಾವು ಸಂಜೆ ಶೋಭಾಯಾತ್ರೆಯಲ್ಲಿ ಮಂಟಪ ಕರಗೋತ್ಸವದೊಂದಿಗೆ ಪ್ರಾರಂಭವಾಗುತ್ತೇವೆ. ತುಂಬ ಕಳೆದ ಬಾರಿ ಸ್ವಲ್ಪ ಸಣ್ಣ ಪುಟ್ಟ ಗೊಂದಲಗಳು ಇರುತ್ತೆ. ಆದರೂ ನಿಮ್ಮ ಒಂದು ಉಸ್ತುವಾರಿಯಲ್ಲಿ ಒಳ್ಳೆ ರೀತಿಯಲ್ಲಿ ದಸರಾವನ್ನು ಆಗಿದೆ. ಈ ಬಾರಿ ಅದೇ ರೀತಿಯಲ್ಲಿ ಒಂದು ಒಳ್ಳೆಯ ಒಂದು ದಸರಾ ನಾಡ ಹಬ್ಬ ವಿಜೃಂಭಣೆಯಿಂದ ಅಂತ ಕೇಳ್ತಾ ಇದ್ವಿ. ಮತ್ತು ಮಾರನೇ ದಿನ ಶೋಭಾಯಾತ್ರೆಯಲ್ಲಿ ಬನ್ನಿಗಿಡದು ನಾವು ಮಾರನೇ ದಿನ ಬರುವ ಸಮಯದಲ್ಲಿ ರಸ್ತೆ ವ್ಯವಸ್ಥೆಗಳಾಗಲಿ ಬಾರಿ ಇಕ್ಕಟ್ಟಿಗೆ ಪರಿಸ್ಥಿತಿ ಆಗುತ್ತೆ. ಅದರಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆಗಳಿದೆ. ಅದು ನಾವು ದಶಮಂಟಪದಿಂದ ಕೇಳಿಕೊಂಡು ಒಳ್ಳೆ ರೀತಿ
ಸಂಚಾರ ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ಕೊತಿದ್ದೀವಿ. ಕೆಲವು ಕಡೆ ಗುಂಡಿ ಮುಚ್ಚುವಂಥ ಕಾರ್ಯಗಳು ಮುಂದೆ ಆಗ್ಬೋದು. ಆದರೆ ಸರ್ ಸಂಪೂರ್ಣವಾಗಿ ನಗರದಾದ್ಯಂತ ಎಲ್ಲ ರಸ್ತೆಗಳು ಹಾಳಾಗಿದೆ ಸರ್. ಯಾಕೆಂದರೆ ಜನ ಏನಿವತ್ತು ವೀಕ್ಷಣೆ ಮಾಡಿ ದಸರಾ ವೀಕ್ಷಣೆ ಬರುವಂಥ ಕಷ್ಟ ಆಗ್ತಾ ಇದೆ. ಅದು ನಮಗೆ ಗೊತ್ತಿರ್ಬೋದು ಸರ್. ಇತ್ತೀಚಿನ ದಿನಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿ ಹೋಗಿದೆ ಅಂತ ಮುಖ್ಯವಾಗಿ ತಮ್ಮ ಗಮನಕ್ಕೆ ತರ್ತಾ ಇದೆ. ಯಾಕಂದರೆ ಮಧ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ನಾವು ತಂದಿದ್ದೆ ಸರ್. ತಮ್ಮ ಗಮನಕ್ಕೆ ತರ್ತಾ ಇದೆ. ಬಹಳ ಬೀದಿ ನಾಯಿಗಳ ಬೀದಿ ಜನಗಳ ಹಾವಳಿ ಬಹಳಷ್ಟಿದೆ. ಸೂಕ್ತವಾಗಿ ಅನ್ಕೊಂಡು ಎಲ್ಲರೂ ಮನೆಯ ಮಾಡಲೇಬೇಕು ಸರ್. ಅಧಿಕಾರಿಗಳು ಮತ್ತು ದಸರಾ ಸಮಿತಿ ಅಂದ್ರೆ ಮಡಿಕೇರಿ ನಾಗರಿಕರು ಸೇರಿಕೊಂಡು ದಸರಾ ನಡೆಸುವಂತ ವ್ಯವಸ್ಥೆ ಬಂತು. ಸರ್ಕಾರದಿಂದ ಹಣ ಬರುವಂತ ವಿಚಾರ ಬರುವಾಗ ಅಧಿಕಾರಿಗಳು ಮತ್ತು ಇಲ್ಲಿ ಆಡಳಿತವರು ಅಂದ್ರೆ ಮಡಿಕೇರಿ ದಸರಾಕ್ಕೆ ಸಾರ್ವಜನಿಕರ ಸಹಕಾರ ಇದೊಂದು ಎರಡು ನೇಚರಾಗಿ ಆಗುವಂತ ಒಂದು ವ್ಯವಸ್ಥೆ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಈ ಬಾರಿ ನಗರಸಭೆಯಲ್ಲಿ ಆಡಳಿತ ಮಂಡಳಿಯಿಂದ ಜಿಲ್ಲಾಧಿಕಾರಿಗಳೇ ಅಧ್ಯಕ್ಷರಾಗಿರ್ತಾರೆ, ನಾನು ಕಾರ್ಯಾಧ್ಯಕ್ಷರಾಗಿರ್ತೀನಿ. ಆದರೆ ಕಳೆದ ಬಾರಿ ಇಡೀ ಭಾರತದಾದ್ಯಂತ ಅಲ್ಲ ವಿಶ್ವಾದ್ಯಂತ ಮೆಚ್ಚುಗೆ ಬರುವಂಥ ದಸರಾ ಕಳೆದ ಬಾರಿ ನಡೆಯಿತು. ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಟ್ಟು ಯಶಸ್ವಿಯಾಗಿದ್ದೀವಿ. ಸಾಹೇಬರು ಹೇಳಿದ್ರು ಮಂತ್ರಿಯವರು ಹಣ ಸಹ ಇದು ಮಾಡ್ತೀವಿ, ರಿಲೀಸ್ ಮಾಡ್ತೀವಿ ಅಂತ. ನನಗೊಂದು ನಮ್ಮ ಸ್ನೇಹಿತ ಸತೀಶ್ ಪೈ ನಾವೆಲ್ಲ ಭಾಳ ವರ್ಷಗಳೇ ದಸರಾದಲ್ಲಿ ನಮ್ಮನ್ನು ತೊಡಗಿಸ್ಕೊಂಡಿದ್ವಿ. ಹಣ ರಿಲೀಸ್ ಮಾಡಿದ್ರೆ ಸಹ ಹಣ ರಿಲೀಸ್ ಮಾಡೋದಕ್ಕೆ ಭಾಳ ಕಷ್ಟ ಆಗುತ್ತೆ ಬಿಡುಗಡೆ ಮಾಡೋದು. ಇದನ್ನು ನಿಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಷ್ಟ ಆಗುತ್ತೆ. ಇದನ್ನು ಸ್ವಲ್ಪ ಸರಳೀಕರಣಗೊಳಿಸಿ ಆದಷ್ಟು ಸೂಕ್ಷ್ಮವಾಗಿ ಮಾಡ್ಕೊಳ್ಳೋದು. ಇದಕ್ಕೋಸ್ಕರ ಒಂದು ದೊಡ್ಡ ದಂಡು ಬೆಂಗಳೂರಿಗೆ ಹೋಗೋದು, ಇದಕ್ಕೊಂದು ಲಕ್ಷಾಂತರ ರೂಪಾಯಿ ಖರ್ಚು ತೋರಿಸೋದು ಇಷ್ಟಷ್ಟು ಸೂಕ್ತ ಅಲ್ಲ. ಸಮಿತಿಯವರಿಗೂ ಮನವಿ ಮಾಡಿಕೊಡ್ತೇನೆ, ನೀವು ದಯವಿಟ್ಟು ಹಣವನ್ನು ರಿಲೀಸನ್ನು ತಾವೇ ತಮ್ಮ ಕಾರ್ಯದರ್ಶಿಗಳನ್ನು ಯಾರಾದರೂ ಬಿಟ್ಟು ಮಾಡಿ ಕಳಿಸಿ. ಇವರು ಇಲ್ಲಿ ಬಂದು ಸುಮ್ಮನೆ ವರಾನುಗಟ್ಟಲೆ ನಿಂತು ಹಣವನ್ನು ಬಿಡುಗಡೆ ಮಾಡ್ಕೊಂಡು ಹೋಗಬೇಕಾದ್ರೆ ನಿಮ್ಮ FDಯಲ್ಲಿ ಭಾಳ ಕಷ್ಟ ಆಗ್ತಾ ಇದೆ. ದಯವಿಟ್ಟು ಇದಕ್ಕೊಂದು ಗಮನ ಕೊಡಬೇಕು. ಈಗಾಗಲೇ ಇನ್ನು ದಸರಾ ಕೊಡಿರೋದು ಬರೀ ಕೇವಲ 20 ದಿವಸ ಮಾತ್ರ. ಆದರೆ 20 ದಿವಸದಲ್ಲಿ ಯಾವ ಕಾರ್ಯಕ್ರಮ ರೂಪಿಸು ಅದನ್ನ ಪೂರೈಸಲಿಕ್ಕೆ ಕಷ್ಟ. ಇಷ್ಟು ವರ್ಷ ಏನ್ ಮಾಡ್ತಿದ್ದೆ ರೋಡ್ ಕೆಲಸ ಕೊನೆ ಹಂತದಲ್ಲಿ ಕರಗ ಹೊಡೋದಿಷ್ಟ 3 ತಾರೀಕು ಕರಗ ಹೊಡೋದು ಅಂತಂದ್ರೆ 2ನೇ ತಾರೀಕಿಗೆ ಮುಚ್ಚೆ ಕೆಲಸ ಆಯ್ತಿತ್ತು. ದಯಮಾಡಿ ಈ ಸಲ ಪೌರಾಯುಕ್ತರು ಇರ್ತಾರೆ, ಹಾಗೂ ಎಲ್ಲ ಇತರ ನಗರಸಭಾ ಸದಸ್ಯರಿರ್ತಾರೆ. ಮುಖ್ಯವಾಗಿ ರಾಜಬೀದಿ ಅಂತ ಹೇಳಿದ್ರೆ ಬನ್ನಿ ಮಂಟಪದಿಂದ ನಾವು ಒಂದು ಕಾಂಕ್ರೀಟ್ ರೋಡ್ ರಸ್ತೆ ಮಾಡಿದ್ದೀವಿ. ತೀರಾ ಹದಗೆಟ್ಟಿದೆ, ಅದಕ್ಕೆ ತಾಲೀಮು ವ್ಯವಸ್ಥೆ ಆಗಬೇಕು. ಪ್ಯಾಚ್ ವರ್ಕ್ ಮಾಡಿದ್ರೆ ಎಲ್ಲಿಯೂ ಸಾಲಕ್ಕಿಲ್ಲ. ವಿಶೇಷ ಅನುದಾನಕ್ಕೆ ಒದಗಿಸಿ ಅನ್ನೋ ಒಂದು, ಯಾಕೆ ಹೇಳಿದ್ರೆ ಮಂಟಪ ಹೋಗೋದಾದ್ರಲ್ಲೇ ಕರ್ಗ ಹೋಗೋದು, ಕರ್ಗ ಯಾವ ಕಾರಣಕ್ಕೂ ಬರೀ ಕಾಲಕ್ಕೆ ಬರುವಂಥದ್ದು, ಅದ್ರ ನೋವು ಅವರಿಗೆ ಮಾತ್ರ ಗೊತ್ತಿರ್ತದೆ. ಆದ್ರಿಂದ ಆದಷ್ಟು ಬೇಗ ಅದನ್ನ ಸೂಕ್ತವಾಗಿ ವಿಶೇಷ ಕಾಳಜಿ ವಿಷಯ ಒಂದು ತಾಲೀಮು ವ್ಯವಸ್ಥೆ ಮಾಡಿಕೊಡ್ಬೇಕು. ದೂರದಿಂದೆಲ್ಲ ಬರ್ತಾರೆ, ಹಾಗಾಗಿ ಕಲಾವಿದರಿಗೂ ನಾವು ಆದಷ್ಟು ಕಮ್ಮಿ ಕೊಡ್ತಾ ಇದ್ದೀವಿ. ಹಾಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು ಎಷ್ಟಾಗುತ್ತೆ ಅಷ್ಟನ್ನ ಖರ್ಚನ್ನು ಕಮ್ಮಿ ಮಾಡಿಕೊಂಡು ಅವರಿಗೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದೀವಿ. ನಮ್ಮ ಲೋಕಲ್ ಕಲಾವಿದರು ಅಂತ ಹೇಳ್ತೀವಿ, ನಾವು ಅವರಿಗೆ ಕೆಲವೊಮ್ಮೆ ಏನು ಹಣವನ್ನು ಕೊಡುವುದೇ ಇಲ್ಲ. ಆದರೆ ಅದು ಅವರು ನಮ್ಮ ಲೋಕಲ್ ಕಲಾವಿದರು ನಮಗೊಂದು ಅವಕಾಶ ಸಿಗಲಿ ಅನ್ನೋಂಥ ಒಂದು ಭಾವನೆಯಿಂದ ನಮಗೆ ಕಾರ್ಯಕ್ರಮವನ್ನು ಕೊಡ್ತಾರೆ. ಹಾಗಾಗಿ ನಾವು ಒಂಚೂರು ಅವ್ರದ್ದೇನಾದರೂ ಅಟ್ಲೀಸ್ಟ್ ಟ್ರಾವೆಲ್ ಎಕ್ಸ್ಪೆನ್ಸಸ್ ಫುಡ್ ಕೊಟ್ಟಾಗ ಅವರಿಗೊಂದು ಪ್ರೋತ್ಸಾಹ ಕೊಟ್ಟಾಗ ಆಗುತ್ತೆ. ಹಾಗಾಗಿ ಏನು ಇವಾಗ ನಮಗೆ ಬರ್ತಾ ಇದೆ ಅನುದಾನ ಅದು ನಿಜವಾಗಿ ಸಾಕಾಗಲ್ಲ ಸರ್. ಅದನ್ನ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ. ಈಗಾಗಲೇ ರಸ್ತೆ ಅಭಿವೃದ್ಧಿಗೆ 3 ಕೋಟಿ ಅನುದಾನ ನೀಡಲಾಗಿದ್ದು ಕಾಮಗಾರಿ ಆರಂಭಿಸಬಹುದು ಎಂದು ಶಾಸಕ ಮಂತರಗೌಡ ಅಧಿಕಾರಿಗಳಿಗೆ ಸೂಚಿಸಿದರು. ಕಳೆದ ಬಾರಿ ಅನುದಾನ ಕೊರತೆಯಿಂದಾಗಿ ಸರ್ಕಾರದಿಂದ 25 ಲಕ್ಷ ಹೆಚ್ಚುವರಿ ಹಣ ನೀಡಲಾಗಿದೆ ಎಂದ ಅವರು ದಶಮಂಟಪಗಳು ಸಾಗುವ ಹಾದಿಯಲ್ಲಿ ವಿದ್ಯುತ್ ಸಂಪರ್ಕ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡುವಂತೆ ಚೆಸ್ಕಾಂ ಅಧಿಕಾರಿಗಳಿಗೆ ಸೂಚಿಸಿದರು. ಅಬ್ಬರದ ಡಿಜೆ ಬಳಕೆ ಕೋರ್ಟ್ ಆಕ್ಷೇಪವಿದ್ದು ಈ ಬಗ್ಗೆ ಚರ್ಚಿಸೋಣ ಎಂದ ಡಾ ಮಂತರಗೌಡ ಮಂಟಪಗಳು ದೇವಾಲಯಗಳಿಗೆ ಹಿಂದಿರುಗುವ ಸಂದರ್ಭ ಸಂಚಾರ ದಟ್ಟಣೆ ಆಗದಂತೆ ಕ್ರಮ ವಹಿಸಲು ಪೊಲೀಸ್ ಇಲಾಖೆಗೆ ಸೂಚಿಸಿದರು. ದಸರಾದಲ್ಲಿ ಕಾಫಿ ಎಕ್ಸ್ಪೋ ಏರ್ಪಡಿಸುವ ಅವಕಾಶವಿದೆ ಎಂದ ಅವರು ಕಳೆದ 20 ವರ್ಷಗಳಿಂದಲೂ ರಸ್ತೆಗಳು ಗುಂಡಿಮಯವಾಗಿಯೇ ಉಳಿದುಕೊಂಡಿವೆ ಎಂದರು. ಖರ್ಚು ವೆಚ್ಚಗಳ ಜಿಎಸ್ಟಿ ಬಿಲ್ ಶೀಘ್ರ ನೀಡಿದರೆ ಹಣ ನೀಡಲು ಸಮಸ್ಯೆ ಇಲ್ಲ ಎಂದು ಡಾ ಮಂತರಗೌಡ ಹೇಳಿದರು. ಈ ಮಂಟಪದವರು ಸಾಯಂಕಾಲ ಹೊರಡಂತ ಸಂದರ್ಭದಲ್ಲಿ ನೀವು ಹೇಳ್ದಂಗೆ ಲೇಟ್ ಆಗ್ಬೋದು. ಮಾತ್ರ ನನ್ನ ಅಭಿಪ್ರಾಯ, ಅವತ್ತಿನ ನೈಟ್ ಬಂದಂತ ಜನ ನೀವು ಹೇಳ್ದಂಗೆ 3-4 ಲಕ್ಷ ಜನ ಹೊರಗಡೆಯಿಂದ ಬಂದಿರ್ತಾರೆ. ಮಾರನೇ ದಿವಸ ಬೆಳಿಗ್ಗೆ ನಮ್ಮ 10 ಮಂಟಪದವರಿಗೆ ವಾಪಸ್ ಅವರ ಸ್ಥಳ ಹೋಗಕ್ಕೆ ಅವಕಾಶ ನಮ್ಮ ಅಧಿಕಾರಿಗಳು ಮಾಡ್ಕೊಡ್ಬೇಕು ಅಂತ ನನ್ನ ಅಭಿಪ್ರಾಯ. ನೀವೇನ್ ಮಾಡ್ತೀರಾ ಅಂತಂದ್ರೆ ಅವರು ಲಾಸ್ಟಿಗೆ ಅಂದ್ರೆ ಮಾರ್ನಿಂಗ್ 8 o'clock 9 ಮಾರನೇ ದಿವಸ ನಾನು ಹೇಳ್ತಾ ಇರೋದು 10ರಿಂದ
ವಾಪಸ್ 4-5 ಗಂಟೆ ಗಂಟ ನಾವೇನ್ ಮಾಡ್ಬಿಡ್ತೀವಿ ಅಂತ ನಮ್ಮ ಅಧಿಕಾರಿಗಳು ಟ್ರಾಫಿಕ್ ಎಲ್ಲ ಬಿಟ್ಬಿಡ್ತಾರೆ. ಆ ಟ್ರಾಫಿಕ್ ಬಿಟ್ಟಿದ್ದ ಸಂದರ್ಭದಲ್ಲಿ ನಮ್ಮ ಸ್ಥಳೀಯರಿಗೆ ಒಂದು ಸ್ವಲ್ಪ ಖುಷಿ ಪಡ್ಕೊಳ್ಳೋಕೆ ಅವಕಾಶ ಸಿಗೋದಿಲ್ಲ. ನೀವೆಲ್ಲ ಮಾಡಬೇಡಿ, ಮ್ಯೂಸಿಕ್ ಮಾಡಬೇಡಿ, ಎಲ್ಲ ಬೇಗ ಹೋಗಿ ಅಂತ ಸಂದರ್ಭದಲ್ಲಿ ಮಾರನೇ ದಿವಸಕ್ಕೆ ಅದು ನನಗೆ ನನ್ನ ವೈಯಕ್ತಿಕವಾಗಿ ಅವ್ರಿಗೆ ಒಂದು ಅವಕಾಶ ಮಾಡ್ಕೊಡ್ಬೇಕು. ಇಟ್ ಈಸ್ ಗೋಯಿಂಗ್ ಟು ಬಿ ಡ್ಯೂರಿಂಗ್ ದೇ ಅವರ್ಸ್, ನಥಿಂಗ್ ನೈಟ್ ಅಲ್ಲಂತೂ ಹೋಗೋದೇ ಇಲ್ಲ. 4-5 ಗಂಟೆ ಕ್ಲೋಸ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಸೊ ಅದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ನಮ್ಮ ಮಂಟಪದ ಸಮಿತಿಗಳು ಪ್ಲಸ್ ಮಂಟಪದ ಎಲ್ಲ ಅಧ್ಯಕ್ಷರುಗಳಿಗೆ ನಾನು ಅದನ್ನ ಕೇಳ್ಕೊತೀನಿ. ಲಾಸ್ಟ್ ಇಯರ್ಗೆ ನೀವು ಹೇಳ್ದಂಗೆ ಕಮಿಟಿ ವತಿಯಿಂದ ಅದ್ಭುತ ಕಾರ್ಯಕ್ರಮ ಮಾಡಲು ಮಹಿಳಾ ದಸರಾ ಇರ್ಬೋದು, ಯುವ ದಸರಾ ಇರ್ಬೋದು, ಹಲವಾರು ಕಾರ್ಯಕ್ರಮಗಳು ಮಾಡಿದ ಸಂದರ್ಭದಲ್ಲಿ ಕೊನೆ ದಿವಸ ಬಂದು ವಿಜಯ್ ಪ್ರಕಾಶ್ ಒಂದು ಒಳ್ಳೆ ರೀತಿಯಲ್ಲಿ ಕಾಮಗಾರಿ ಮಾಡಿದ್ರು. ಮತ್ತೆ ನೀವು ಹೇಳ್ದಂಗೆ ಆ ಸ್ಟ್ಯಾಂಡರ್ಡ್ ನ ಸೆಟ್ ಮಾಡ್ಬಿಟ್ಟಿದ್ದೀವಿ. ಈಗ ಅದ್ರ ಮೇಲೆ ಹೋಗೋದ್ ಬಿಟ್ರೆ ಕೆಳಗೆ ಅಂತೂ ಮಾಡಕ್ ಹೋಗ್ಬಾರ್ದು ಅಂತ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ಆ ಬೆಂಚ್ ಮಾರ್ಕ್ ನ ಸೆಟ್ ಮಾಡೋದ್ರಿಂದ ಆ ಮಟ್ಟಕ್ಕೆ ಮ್ಯಾಚ್ ಮಾಡಕ್ಕೆ ನೀವು ಹೇಳ್ದಂಗೆ ಹಣಕಾಸು ವ್ಯವಸ್ಥೆ ಚೆನ್ನಾಗಿದ್ರೆ ಯಾವ ಮಟ್ಟಕ್ಕೆ ಅದ್ರಲ್ಲಿ ಹೋಗ್ಬೋದು. ಅದಕ್ಕೋಸ್ಕರ ಕಲ್ಸಲಿ ನಮ್ಮ ಕಮಿಟಿಯವ್ರು ಏನೇನೋ ಪಾಪ ಎಲ್ಲೆಲ್ಲೋ ಕಲೆಕ್ಷನ್ ಮಾಡ್ಕೊಂಡು ಅನುಕೂಲ ಮಾಡ್ಕೊಂಡು ಕೆಲಸ ವಿಜಯ್ ಪ್ರಕಾಶ್ ಅವ್ರ ತಂಡ ಬಂದು ಒಳ್ಳೆ ಕಾರ್ಯಕ್ರಮ ಕೊಟ್ಟರು. ಅದು ಹೊಂದಿಸಿದ ಕಾರ್ಯಕ್ರಮ ಮಾತ್ರ. ನಾನು ಕೆಲವು ನಮ್ಮ ಕಾಫಿ ಬ್ರೂವರ್ಸ್ ಹತ್ರ ಮಾತಾಡಿ ನಮ್ಮ ಕಾಫಿ ಬೆಳೆಗಾರರು ಇಲ್ಲಿ ಈ ರೋಸ್ಟರ್ಸ್ ಇರ್ಬೋದು, ಪ್ಯಾಕೇಜ್ ಮಾಡೋಂಥವ್ರು ಬೆಂಗಳೂರಲ್ಲೆಲ್ಲ ಎಕ್ಸ್ಪೋ ಮಾಡ್ತೀವಿ. ನಮ್ಮಲ್ಲಿ ಕೊಡದಲ್ಲಿ ಅವ್ರನ್ನ ತೋರಿಸ್ಕೊಳಕ್ಕೆ ನಮ್ಗೆ ಅವಕಾಶ ಸಿಕ್ಕಿಲ್ಲ ಇಲ್ಲ ಅಂತ. ಈ ದಸರಾ ಮೂಲಕ ಆದರೂ ಇಲ್ಲಿಂದ ಬೆಳೆಗಾರಿಗೆ, ಇಲ್ಲಿಂದ ಪ್ಯಾಕೇಜ್ ಮಾಡೋಂಥವ್ರಿಗೆ, ಇಲ್ಲಿಂದ ರೋಸ್ಟರ್ಸ್ ಅವ್ರಿಗೆ, ಈ ಪಿಕಪ್ ಆಗಿರ್ಬೋದು, ಐಮನೆ ಕಾಫಿ ಆಗಿರ್ಬೋದು, ಹಲವಾರು ಕಾಫಿ ಈ ವಿರಾಜಪೇಟೆಯಲ್ಲಿ ನಮ್ಮ ಈ ಕಾಫಿ ರೋಸ್ಟರ್ಸ್ ಅಂತ ಒಂದು ಬಂದಿದೆ. ಸೊ ಈ ತರದಲ್ಲಿ SLN ಅವ್ರು ಇರ್ಬೋದು, ಲಿವಿಸ್ಟಾ ಕಾಫಿ ಇರ್ಬೋದು, ನಮ್ಮ ಸ್ಥಳೀಯರಿಗೆ ಒಂದು ಪಬ್ಲಿಸಿಟಿ ಕೊಡಕ್ಕೆ ಒಂದು ರೀತಿಯಲ್ಲಿ ಹೊರಗಡೆಯವರಿಗೆ ಈ ತರ ಎಲ್ಲ ನಡೀತಾ ಇದೆ ಅಂತ ನಮ್ಮ ಕಾಫಿ ವಿಚಾರದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತ ನಾನು ಕಮಿಟಿಯವರ ಜೊತೆ ಒಂದ್ಸಲಿ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಇದು ಒಳ್ಳೆ ಕಾರ್ಯಕ್ರಮ ಸರ್. ಕಾಫಿ ಎಕ್ಸ್ಪೋ ಬೆಂಗಳೂರಲ್ಲಿ ನಡೀತಿತ್ತು, ಕೆಲವು ಇಲ್ಲೂ ನಡೀಲಿ. ನಾನು ನಮ್ಮ ನಂದ ಬೆಳೆಯಪ್ಪನವರು KPI ಅವರ ಅಧ್ಯಕ್ಷರು ಪ್ಲಸ್ CPI ಅಧ್ಯಕ್ಷರು ಇಬ್ರು ನಮ್ಮ ಪಾರ್ಟರ್ಸ್ ಅಸೋಸಿಯೇಷನ್ ಅವರ ವಿಶ್ವಾಸಕ್ಕೆ ತಗೊಂಡು ಒಂದು ಕಾರ್ಯಕ್ರಮ ಮಾಡ, ಕಾಫಿ ಬೋರ್ಡ್ನು ವಿಶ್ವಾಸಕ್ಕೆ ತಗೊಂಡು ಒಂದು ಕಾಮಗಾರಿ ಮಾಡೋಣ ಅಂತ ನನ್ನ ಅಭಿಪ್ರಾಯ. ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ವೆಂಕಟರಾಜ್, ಗಾಂಧಿ ಮೈದಾನದಲ್ಲಿ ಶಾಶ್ವತ ವೇದಿಕೆಯ ಅಗತ್ಯವಿರುವುದರಿಂದ ಉತ್ಸವದ ಬಳಿಕ ಕಾಮಗಾರಿ ಆರಂಭಿಸಲಾಗುವುದು ಎಂದರು. ಶೋಭಾಯಾತ್ರೆ ವೇಳೆ ಮಿತಿಯಲ್ಲೇ ಧ್ವನಿವರ್ಧಕ ಬಳಸಬೇಕು. ರಸ್ತೆಯ ಪರಿಮಿತಿಯ ಆಧಾರದಲ್ಲಿ ಮಂಟಪ ರಚನೆಯಾಗಬೇಕು. ವೇದಿಕೆ ನಿರ್ಮಾಣಕ್ಕೆ ಟೆಂಡರ್ ಕರೆಯಲಾಗುವುದು ಎಂದ ಅವರು, ಸೆಪ್ಟೆಂಬರ್ 30ರೊಳಗೆ ಎಲ್ಲ ಸಿದ್ಧತೆಗಳು ಪೂರ್ಣಗೊಳ್ಳಬೇಕಿದ್ದು ಈ ಬಗ್ಗೆ ಮಂಗಳವಾರ ಮತ್ತೊಮ್ಮೆ ಸಿದ್ಧತಾ ಸಭೆ ನಡೆಯಲಿದೆ ಎಂದರು. ಕೆಲವು ಕಾರ್ಯಕ್ರಮಗಳಿಗೆ ಪ್ರಾಯೋಜಕತ್ವದ ಮೂಲಕ ದೇಣಿಗೆ ಪಡೆಯಬಹುದು ಎಂದ ಡಿಸಿ, ಅಧಿಕಾರಿಗಳ ಮತ್ತು ರಾಜಕಾರಣಿಗಳ ಮಧ್ಯೆ ಕ್ರಿಕೆಟ್ ಪಂದ್ಯ ಏರ್ಪಡಿಸುವ ಸಲಹೆ ನೀಡಿದರು. ದಸರಾ ಹಬ್ಬವನ್ನು ನಾವು ದಸರಾ ಹಬ್ಬ ರೀತಿಯಾಗಿ ಇದು ಆಚರಣೆ ಮಾಡಬೇಕು. ಇದು DJ ಅಥವಾ ಈ ಸಂದರ್ಭದಲ್ಲಿ ನಾವು ಸ್ವಂತ ಲಿಮಿಟ್ ಮಾಡಬೇಕು ತಾವೆಲ್ಲ. ಮತ್ತು ಎಷ್ಟು ರಸ್ತೆಗಳು ಎಷ್ಟು ಅಗಲ ಇದೆ, ಅದು ನಮ್ಮ ಚೆಸ್ಕಾಮ್ದು ಲೈನ್ ಎಲ್ಲಿ ಎಷ್ಟು ಮೇಲೆ ಹೋಗ್ತಿದೆ ಅದನ್ನು ನೋಡಿಕೊಂಡೇ ಈಗ ಮಾಡಬೇಕು. ಕೊನೆವರೆಗೆ ಸಹ ನಾವು ಇದು ಮಾಡಿದ್ದೀವಿ ನಮಗೆ ತೊಂದರೆ ಆಗ್ತಿದೆ ಅಂತ ಹೇಳೋಕ್ಕೆ ಆಗಿಲ್ಲ. ಪ್ರತಿಯೊಬ್ಬರು ಯಾರು ಈ ಹಬ್ಬದಲ್ಲಿ ಭಾಗವಹಿಸ್ತಾರೆ 9 ದಿವಸ ಸೇರಿ, ಅದು ಆದಮೇಲೆ ಕೂಡ ನಾವು ನಮ್ಮ ಮುಖ್ಯವಂತ ನಮ್ಮಿಬ್ಬರದ್ದು ಜವಾಬ್ದಾರಿ ಇರ್ತದೆ. ಒಂದು ಅಪಾದನೆ ಘಟನೆ ಆಗಿದೆ ಅಥವಾ ಈ ಥರದ್ದು ಆಗಿದೆ ಅಂತ ಫಸ್ಟು ಜವಾಬ್ದಾರಿ ನಮ್ಮದೇ ಇರ್ತದೆ. ಅದು ಆದಮೇಲೆ ಈ ಹಬ್ಬ ಜೊತೆಗೆ ಕೂಡ ಯಾವ ಕಾರಣಕ್ಕೆ ನೆಗೆಟಿವ್ ನ್ಯೂಸ್ ಬರಬಾರ್ದು ಅಂತ ನಮ್ಮ ಅಭಿಪ್ರಾಯ ಇರ್ತದೆ. ಸೊ ದಯವಿಟ್ಟು ಎಲ್ಲರೂ ಸಹಕರಿಸಿ. ಮಂಗಳವಾರಕ್ಕೆ ನಾವು ದಶಮಂಟಪ ಜೊತೆಗೆ ಮತ್ತು ಇರ್ತಕ್ಕಂಥ ಎಲ್ಲ ಸಮಿತಿ ಜೊತೆಗೆ ನಾವೊಂದು ಮೀಟಿಂಗ್ ಮಾಡಿಸ್ತೀವಿ. ಅದು ಆದಮೇಲೆ ಪೂರ್ತಿ ಪ್ಲ್ಯಾನ್ ಕಾಂಕ್ರಿಟೈಸ್ ಮಾಡಿಕೊಂಡು ನಾವು ಶುರು ಮಾಡ್ತೀವಿ. ವೇದಿಕೆದು ಕೂಡ ಈ ವರ್ಷದ್ದು ನಾವು ಟೆಂಡರ್ ಕೂಡ ನಮ್ಮ ಹಂತದಲ್ಲಿ ನಾವು ಫ್ಲೋಟ್ ಮಾಡ್ತೀವಿ. ಟೆಂಡರಲ್ಲಿ ಕಾಂಪಿಟೇಟಿವ್ ಬಿಡಿಂಗ್ ಆಗಲಿ ಅಂತ ಒಂದು ಈ ಪ್ರಿಕ್ಯೂರ್ಮೆಂಟ್ನಲ್ಲಿ ಮಾಡ್ತೀವಿ. ನಮ್ಮ ಮಡಿಕೇರಿ ದಸರಾ ಮತ್ತು ಕುಣಿಕೊಪ್ಪ ದಸರಾ ಎರಡೂ. ಸೊ ಅದರಲ್ಲಿ ಕೂಡ 25th ಎಲ್ಲ ಅದು ಆಯ್ಕೆ ಮಾಡಿಕೊಂಡು ಅವರು ತಮ್ಮ ಕೆಲಸ ಶುರು ಮಾಡ್ತಾರೆ ಅಂತ. ಸೊ ಅದರಲ್ಲಿ ಕೂಡ ಯಾವ ಕಾರಣಕ್ಕೆ ಡಿಲೇ ಆಗೋದಿಲ್ಲ. ರಸ್ತೆ ರಿಪೇರ್ ಬಗ್ಗೆ ಈಗ ಸುಮಾರು ಚರ್ಚೆ ಆಗಿದೆ. ಅದು ಕೂಡ ಮೊನ್ನೆ ನಾವು ಮೀಟಿಂಗ್ ಮಾಡುವಾಗ, ನಗರಸಭೆದು ಮೀಟಿಂಗ್ ಮಾಡುವಾಗ ಕೂಡ ಚರ್ಚೆ ಆಗಿದೆ. ಸೂಕ್ತವಾದಂಥ ನಿರ್ದೇಶನ ಕೂಡ ನಾವು ನೀಡಿದ್ದೀವಿ. ಅದರ ಜೊತೆಗೆ NDRF ಅಲ್ಲಿ ಕೂಡ ಏನಾದರೂ ಬೇಕಾಗುತ್ತೆ ಅದು ಕೂಡ ನಾವು ಕೂಡ ಹೇಳಿದ್ದೀವಿ. ಪ್ರಪೋಸಲ್ಸ್ ಕಳಿಸಿ ಕೆಲಸವನ್ನು ಇಮಿಡಿಯೇಟ್ಲಿ ಶುರು ಮಾಡಿ 30th ಸೆಪ್ಟೆಂಬರ್ ಒಳಗಡೆ ಮುಖ್ಯ ರಸ್ತೆ ಮತ್ತು ಇದು ನಮ್ಮ ಕರವೇ ಯಾತ್ರಾ ಮತ್ತು ಬೇರೆ ಎಲ್ಲಿ ಯೂಸ್ ಆಗುತ್ತೆ ಅದು ಕೆಲಸ ಶುರು ಮಾಡಿ ನಾವು ಮುಗಿಸ್ಬೇಕಾಗುತ್ತೆ. ಮುಖ್ಯವಾದಂಥ ಗುಂಡಿ ಮುಚ್ಚಿಸುವ ಕೆಲಸ ಕಮಿಷನರ್ ನಾವು ಜವಾಬ್ದಾರಿ ವಹಿಸಿದ್ದೀವಿ. ನಾವು ಕೂಡ ವಿಶೇಷವಾಗಿ ಅದನ್ನು ನೋಡ್ತೀವಿ.
ಅದ್ರ ಜೊತೆಗೆ K2 ಬಿಲ್ಸ್ ಬಗ್ಗೆ ಹೇಳಿದರು, ಅದು ಶಾಸಕರು ಕೂಡ ಮೆನ್ಷನ್ ಮಾಡಿದ್ದಾರೆ ಅಂತ. K2 ಬಿಲ್ಸ್ ಇದೆ, GST ಬಿಲ್ಸ್ ಹಾಗೇ ಆಗಬೇಕು, ಅದೇ ಕಾನೂನಿದೆ, ಅದೇ ರೂಲ್ಸ್ ಇದೆ, ಅದೇ ಪ್ರಕಾರ ನಾವು ಸಲ್ಲಿಸಿದರೆ ಡೆಫಿನೆಟ್ಲಿ ನಾನು ಈಗ ಸಭೆಯಲ್ಲಿ ಮಾತುಗಳು ಕೊಡ್ತೀವಿ. ಅಕ್ಟೋಬರ್ 30th ಒಳಗಡೆ ಎಲ್ಲ ನಾವು ಬಿಲ್ಸ್ ಕ್ಲಿಯರ್ ಮಾಡ್ತೀವಿ. ಬಟ್ ಪ್ರೊವೈಡೆಡ್ ನೀವು ಸರಿಯಾಗಿ ಬಿಲ್ಸ್ ಕೊಡಬೇಕು. ಸೊ ಅಂತಿಮವಾಗಿ ಮಾತನಾಡಿದ ಉಸ್ತುವಾರಿ ಸಚಿವ ಬೋಸರಾಜ್, ಸಿದ್ಧತೆಗಳನ್ನು ಸಮರೋಪ ಹಾದಿಯಲ್ಲಿ ಕೈಗೊಂಡು ಸೆಪ್ಟೆಂಬರ್ 25ರ ಒಳಗೆ ಪೂರ್ಣಗೊಳಿಸುವಂತೆ ಸೂಚಿಸಿದರು. ಅನುದಾನದ ಬಗ್ಗೆ ಯಾವುದೇ ಆತಂಕ ಬೇಡ, ಹೆಚ್ಚಿನ ಅನುದಾನ ಕೊಡಿಸಲು ಪ್ರಯತ್ನಿಸಲಾಗುತ್ತಿದ್ದು 2-3 ದಿನದಲ್ಲಿ ಕೈ ಸೇರುವ ನಿರೀಕ್ಷೆ ಇದೆ. ಸ್ಥಳೀಯ ವ್ಯಾಪಾರೋದ್ಯಮಗಳಿಂದಲೂ ಪ್ರಾಯೋಜಕತ್ವ ಸಂಗ್ರಹ ಮಾಡಿ ಎಂದ ಸಚಿವರು, ಸಾರ್ವಜನಿಕರಿಂದ ಹಣ ಸಂಗ್ರಹಿಸಿದ ಲೆಕ್ಕ ಮಂಡಿಸುವಂತೆ ಮಂಗಳವಾರದ ಸಭೆಯಲ್ಲಿ ಸೂಚಿಸಲಾಗುವುದು ಎಂದರು. ಸ್ಥಳೀಯ ಕಲಾವಿದರಿಗೆ ಆದ್ಯತೆ ನೀಡುವಂತೆ ಕ್ರಮ ವಹಿಸಲು ಸಚಿವರು ಡಿಸಿಗೆ ಸೂಚಿಸಿದ್ದರಲ್ಲದೆ ಎಲ್ಲ ಇಲಾಖೆಗಳು, ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಒಂದಾಗಿ ಉತ್ಸವ ಆಚರಿಸುವಂತೆ ಕರೆ ಕೊಟ್ಟರು. ಅದರ ಜೊತೆ ನಾವು ಸಲ ಜಿಲ್ಲಾಧಿಕಾರಿಗಳು ಶಾಸಕರು ಈ ಇಷ್ಟೇ ಎಲ್ಲ ಸಾಕಷ್ಟು ಬಿಸ್ನೆಸ್ ಬಂದಿದ್ದಾರೆ, ಎಲ್ಲ ಹೊರಗಡೆ ಬಂದು ಬೇಕಾದಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಅದ ತೋರಿಸ ಬ್ಯಾಂಕರ್ಸ್ ಎಸ್ಟೇಟ್ ಸಿಕ್ಕೊಂಡು ಬೇರೆ ಬೇರೆ ವ್ಯಾಪಾರ ಅವ್ರಿಗೆಲ್ಲರಿಗೂ ಒಂದು ಅಭ್ಯಾಸ ಮಾಡಬೇಕು. ಅವ್ರ ಜೊತೆಯಲ್ಲಿ ನೀವು ಕೂತ್ಕೊಂಡು ಜಿಲ್ಲಾ ತಾವು SP ಕೂತು ಶಾಸಕರು ಇರ್ತಾರೆ, ಒಬ್ಬೊಬ್ಬರಿಗೆ ಒಂದೊಂದು ಪ್ರೋತ್ಸಾಹ ಮಾಡಿದ್ವಿ. ಪ್ರತಿ ವರ್ಷ ಅದು ಮುಂದುವರಿತದೆ. ಯಾರು ಮುಂದೆ ಅದು ಯಾವುದೋ ವೈಯಕ್ತಿಕದಲ್ಲಿ ಇಡೀ ದಸರಾ ಅಂತ ಇಷ್ಟೆಷ್ಟವರಿಗೆ 4 ಮಂಡಲದಲ್ಲಿ 4 ಮಂದಿನೇ ಸ್ಪಾನ್ಸರ್ ಮಾಡಿ ಕೇಳ್ತಂದ್ರೆ ನಮ್ಮ ಭಾಗದಲ್ಲಿ ಅನೇಕ ಕಾರ್ಯಕ್ರಮ ನಾವು ಮಾಡಿದ್ರೆ ಅದೇ ರೀತಿ ಮಾಡ್ತೀವಿ ನಾವು. ಅವ್ರು ಪ್ರತಿ ವರ್ಷ ಅದರಲ್ಲಿ ಅವ್ರು ಮಾಡ್ಕೊಂತ ಹೋಗ್ತಾರೆ. ಅದನ್ನು ಸಹಿತ ಅವ್ರ ಜೊತೆಲಿ ಕುಂತು ಶಾಸಕರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದು ಅದನ್ನು ಪ್ರಯತ್ನ ಮಾಡಿ ಹೆಚ್ಚು ವಜೆ ಬೀಳಾಗ್ತದೆ. ಉಳಿದಂಥದ್ದು ಸರ್ಕಾರ ನಿಮ್ಮ ಜೊತೆಯಲ್ಲಿ ಇರ್ತದೆ. ಸರ್ಕಾರ ಏನು ಮಾಡಬೇಕು ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಮಗೆಲ್ಲ ಗೊತ್ತಿದೆ. ಆ ರೀತಿಯಲ್ಲಿ ಅವರು ಸ್ವಲ್ಪ ಹೆಚ್ಚು ಮಾಡ್ಕೊಂತ ಹೋಗ್ತಾರೆ. DPR ರೇಟು ಹೋಸಲ್ ಏನಿದೆ 5% ಜಾಸ್ತಿ ಇದೆ, ಇವತ್ತು ಮತ್ತೊಂದು 5% ಜಾಸ್ತಿ ಮಾಡ್ತಾರೆ. ಅದಕ್ಕೆ 75, 65, 75 ಮಾಡ್ತಾರೆ, 75, 95 ಮಾಡ್ತಾರೆ, 95, 105 ಮಾಡ್ತಾರೆ. ಅವ್ರು ನಾವು ಹೇಳಿದ್ರು ಆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆ ರೀತಿಯಾಗಿ ಆಗ್ತಿರ್ತಾರೆ. ಹಾಗಾಗಿ ಹೇಳ್ತೋದ್ರಿಲ್ಲ. ಈಗ ಶಾಸಕರಿದ್ದಾರೆ, ಕೊನೆಗೆ ಅವ್ರು ಹೆಂಗಿರುವ ಯಾವುದೋ ಸ್ಪಾನ್ಸರ್ ಮಾಡಿ 10 ಲಕ್ಷ 20 ಲಕ್ಷ ಖರ್ಚು ಮಾಡೋ ಪ್ರೋಗ್ರಾಮ್ ಮಾಡ್ತಾರೆ. ರಾಜೇಶ್ ಮಾಜಿ ಅಧ್ಯಕ್ಷ ಎಲ್ಲ ಮಾಡಲಿ, ಯಾಕೆ ಏನು ಮಾಡೋದು ಮಾಡಲೇಬೇಕು. ಮಡಿಕೇರಿ ಹೆಸರು ಪೂರ್ಣ ಹೆಸರು ಬರಬೇಕಂತಂದ್ರೆ ನೀವೆಲ್ಲ ಇನ್ವಾಲ್ವ್ ಆಗಬೇಕು. ಇದೊಂದು ದೊಡ್ಡ ಅವಕಾಶ ನಮಗೆ. ಎಲ್ಲರೂ ಸಂತೋಷ ಆಯಿತು, ಒಳ್ಳೆ ಸಂದೇಶ ಹೋಗ್ಯಾರ. ಆ ರೀತಿಯಲ್ಲಿ ಮಾಡಿ ಸಭೆಯಲ್ಲಿ ವಿರಾಜಪೇಟೆ ಶಾಸಕರಾದ AS ಪೊನ್ನಣ್ಣ, SP ರಾಮರಾಜನ್, CO ಆನಂದ್ ಪ್ರಕಾಶ್ ಮೀನಾ, ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ, ದಸರಾ ಸಮಿತಿ ಕಾರ್ಯಾಧ್ಯಕ್ಷ ಪ್ರಕಾಶ್ ಆಚಾರ್ಯ, ಗೋಣಿಕೊಪ್ಪ ದಸರಾ ಸಮಿತಿ ಅಧ್ಯಕ್ಷ ಪ್ರಮೋದ್ ಗಣಪತಿ, ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು.